ಶ್ರೀಯುತ ಮುನಿಯಪ್ಪ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ, ಈಗ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಹೊಸ ಸಂಘವನ್ನು ರಚನೆ ಮಾಡಿಕೊಂಡಿದ್ದಾರೆ ನಮ್ಮ ಪೌರ ಕಾರ್ಮಿಕ ಬಂಧುಗಳು. ಅದರ ನಾಮಫಲಕವನ್ನು ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಮಾಡಿಸ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಬೋರ್ಡನ್ನು ಉದ್ಘಾಟನೆ ಮಾಡಿಕೊಡ್ಬೇಕು. ಬೆಂಗಳೂರು ಮಹಾನಗರ ಪಾಲಿಕೆಯ ಸ್ವಚ್ಛತಾ ಪೌರ ಕಾರ್ಮಿಕರ ಮಹಾಸಂಘವನ್ನು ನೋಂದಾವಣಿ ಮಾಡಿ ತಂದಿದ್ದಾರೆ. ಆ ಸಂಘವನ್ನು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಕೆ ಎಚ್ ಮುನಿಯಪ್ಪ ಸರ್ ಅವರು, ಅದೇ ರೀತಿ ನಮ್ಮ ಮಾಜಿ ಸಚಿವರಾದಂಥ ಎಚ್ ಆಂಜನೇಯ ಸರ್ ಅವರು ಈ ಒಂದು ಸಂಘದ ನಾಮಫಲಕವನ್ನು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಇದು ಬೆಂಗಳೂರು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು, ಸ್ವಚ್ಛತಾ ಕಾರ್ಮಿಕರ ಪ್ರತ್ಯೇಕ ಸಂಘವನ್ನು ರಚನೆ ಮಾಡಿಕೊಂಡಿದ್ದಾರೆ. ಈ ಸಂಘದಲ್ಲಿ 10,000ಕ್ಕೂ ಹೆಚ್ಚು ಕಾರ್ಮಿಕರು ನೋಂದಾವಣೆ ಆಗಿದ್ದಾರೆ. ಇದು ಬೃಹತ್ತಾದಂತಹ ಪೌರ ಕಾರ್ಮಿಕರ ಸಂಘ. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದಾದ್ಯಂತ ಎಲ್ಲ ಮಹಾನಗರ ಪಾಲಿಕೆಗಳಲ್ಲೂ ಬೃಹತ್ ಸಂಘವನ್ನು ರಚನೆ ಮಾಡಿಕೊಂಡಿದ್ದಾರೆ. ಈ ಸಂಘ ಯಶಸ್ಸಾಗಲಿ, ಶ್ರೇಯೋಭಿವೃದ್ಧಿ ಆಗಲಿ ಅಂತೇಳಿ ಮುಖ್ಯಮಂತ್ರಿಗಳ ಕಡೆಯಿಂದ ನಾವು ಬೇಡ್ಕೊತಾ ಇದ್ದೀವಿ. ದಯಮಾಡಿ ಎಲ್ಲರೂ ಮುಖಂಡಗಳು ಶಿಸ್ತಾಗಿ ಇದು ಮಾಡಬೇಕು. ದಯಮಾಡಿ ನೂಕುನುಗ್ಗಲು ಮಾಡಬಾರ್ದು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಫೋಟೋದವರಿಗೆ ದಯಮಾಡಿ ಜಾಗ ಮಾಡಿಕೊಡಿ ದಯವಿಟ್ಟು. ಸೊ ಬೆಂಗಳೂರು ನಗರದ ಸಂಘದ ನಾಮಫಲಕವನ್ನು ಉದ್ಘಾಟನೆ ಮಾಡಿಕೊಟ್ಟಂಥ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಆಹಾರ ಸಚಿವರು ಹಾಗೂ ಎಲ್ಲ ಗಣ್ಯರಿಗೆ ನಾವು ನಮಿಸುತ್ತಾ ಈಗ ಕಾರ್ಯಕ್ರಮ ಮುಂದುವರಿಸೋಣ. ದಯಮಾಡಿ ಎಲ್ಲರೂ ಕೂತ್ಕೋಬೇಕು. ಮುಖಂಡಗಳು, ಸಂಘದ ಮುಖಂಡಗಳು ದಯಮಾಡಿ ವೇದಿಕೆ ಮೇಲೆ ತಿರುಗಾಡಬಾರ್ದು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಫೋಟೋ ತೆಗೆದುಕೊಳ್ಳೋದು, ವಿಡಿಯೋ ಮಾಡೋದು ದಯವಿಟ್ಟು ನಿಲ್ಲಿಸಬೇಕು. ಯಾರು ಫೋಟೋಗಳನ್ನು ತಗೊಳ್ಳೋಕ್ಕೆ ವೇದಿಕೆ ಮೇಲೆ ಬರಬಾರ್ದು ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಮುಖಂಡಗಳು ದಯವಿಟ್ಟು ಕೂತ್ಕೋಬೇಕು. ಇದು ನಿಮ್ಮ ಕಾರ್ಯಕ್ರಮ, ನೀವೇ ಶಿಸ್ತಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಎಲ್ಲರೂ ಕೂರಬೇಕು. ದಯವಿಟ್ಟು ಎಲ್ಲರೂ ಆಸೀನರಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕೆ ಬಿ ಓಬೀಶ್ ರಾಜ್ಯ ಸಂಚಾಲಕರು